ಫ್ರೆಂಡ್ಸ್, ನನ್ನ ಪ್ರೀತಿಯ ಸ್ನೇಹಿತೆಯರೇ, ಸಂಗಾತಿ ಹತ್ರ ಬರ್ತಾ ಇಲ್ಲ, ಎಸ್ಪೆಷಲಿ ಗಂಡ ಹತ್ರ ಬರ್ತಾ ಇಲ್ಲ ಅನ್ನೋದು ನಿಮ್ಮ ಸಮಸ್ಯೆ ಮತ್ತು ಅನುಮಾನಕ್ಕೆ ಕಾರಣ ಆಗಿದೆ ಅಂತ ಅನ್ಸುತ್ತಾ? ಹಾಗಿದೆ ಈ ಸಂಚಿಕೆ ನಿಮ್ಗೋಸ್ಕರ. ಇದನ್ನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ತಪ್ಪದೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಫ್ರೆಂಡ್ಸ್, ಸ್ನೇಹಿತೆಯರೇ, ಹೆಣ್ಣು ಮಗುವಾಗಿ ನಾವು ಪ್ರತಿ ನಿಮಿಷ ಯುದ್ಧವನ್ನು ಮಾಡ್ತಿರ್ತೀವಿ. ಹುಟ್ಟಿದಾಗಲೇ ಯುದ್ಧ, ಹುಟ್ಟಿದ ಮೇಲೆ ಯುದ್ಧ, ಸಾಯೋ ತನಕ ಯುದ್ಧ. ನಮ್ಮ ಈ ಹೋರಾಟ ಯಾವತ್ತೂ ಕೊನೆಗಾಣೋದೇ ಇಲ್ಲ. ಆ ಹೋರಾಟದಲ್ಲಿ ಒಂದು ದೊಡ್ಡ ಯುದ್ಧ ಆರಂಭ ಆಗೋದು ಮದುವೆ ನಂತರ. ಅಲ್ಲಿ ಜವಾಬ್ದಾರಿ, ಕರ್ತವ್ಯ, ಇದೆಲ್ಲದರ ನಡುವೆ ಒಂದೇ ಒಂದು ಹಿಡಿ ಪ್ರೀತಿಗಾಗಿ, ಒಂದೇ ಒಂದು ಹನಿ ಪ್ರೀತಿಗಾಗಿ ಹಂಬಲಿಸೋದು ಪ್ರತಿ ಗೃಹಿಣಿಯ, ಪ್ರತಿಯ ಹೆಂಡತಿಯ ಆಸೆ. ಅದು ಸಹಜ ಕೂಡ. ಈ ಪ್ರೀತಿ ಮತ್ತು ಆಸರೆಗೋಸ್ಕರನೇ ಮದುವೆ ಅಂತ ಅಂದ್ಕೊಂಡು ಎಷ್ಟೋ ಹೆಣ್ಣು ಮಕ್ಕಳು ಆಗ್ತಾರೆ, ಮದುವೆ ಆಗ್ತಾರೆ, ತುಂಬ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಅದೇ ಜೊತೆಗೆ ಈ ದೈಹಿಕ ಸಾಮೀಪ್ಯ ಮತ್ತು ಲೈಂಗಿಕ ಆಸೆ, ಇದೆಲ್ಲ ದಾಂಪತ್ಯದ ಜೊತೆಗೆ ಬರುವಂಥದ್ದು. ಇದು ಕೂಡ ಆಗಬೇಕು ಅನ್ನುವ ಆಸೆ ಎಷ್ಟೋ ಹೆಣ್ಮಕ್ಳಿಗೆ ಇರುತ್ತೆ. ಆದರೆ ಇದು ಆಗೋದೇ ಇಲ್ಲ. ತುಂಬ ನೋವು, ನಿರಾಸೆಯನ್ನ ದಾಂಪತ್ಯದಲ್ಲಿ ಅನುಭವಿಸ್ತಾ ಒಳಗೊಳಗೆ ನರಳುತ್ತಾ ಆ ಸಂಬಂಧವನ್ನ ನಿಭಾಯಿಸ್ತಾ ಇರ್ತೀರ. ಇಂಥ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕು? ಯಾರ ಹತ್ರ ಹೋಗಿ ಹೇಳ್ಕೊಬೇಕು? ತವ್ರ ಮನೇಲಿ ಹೇಳಿದ್ರೆ ಅಲ್ಲಿ ಅವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ಬೋದು. ಗಂಡನ ಮನೇಲಿ ಹೇಳಿದ್ರೆ ನೀನೇ ಸರಿ ಇಲ್ಲ ಅಂತ ಹೇಳ್ಬೋದು. ಹಾಗೆ ಇಂತಹ ಬೆಡ್ರೂಮಿನ ವಿಷಯವನ್ನ ಹೊರಗಡೆ ಹೇಳಿದಾಗ ಬೇರೆ ಗಂಡಸರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋಬಹುದು. ಇಂಥ ಸಂದರ್ಭದಲ್ಲಿ ಗಂಡನೊಂದಿಗೆ ನಿಮ್ಮ ಸಾಂಗತ್ಯ, ದಾಂಪತ್ಯ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ಹೇಗೆ ಪರಿಹರಿಸ್ಕೋಬೇಕು ಗೊತ್ತಾಗೋದೇ ಇಲ್ಲ. ಇಂಥ ಸಂದರ್ಭದಲ್ಲೇ ಎಷ್ಟೋ ಹೆಣ್ಮಕ್ಳು ಸುಸೈಡ್ ಮಾಡ್ಕೊಳ್ಳುವಂಥದ್ದು, ಬೇರೆ ಬೇರೆ ರೀತಿಯ ನೆಗೆಟಿವ್ ಋಣಾತ್ಮಕ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು. ಸ್ನೇಹಿತೆಯರೇ, ಇದೆಲ್ಲದರ ಒಂದು ತೊಂದರೆಯನ್ನ ಬಿಟ್ಬಿಡಿ. ಇವತ್ತಿಂದ ತಿಳ್ಕೊಳ್ಳಿ, ಹೊಸದೊಂದು ಯೋಚನೆಯನ್ನ ನೀವು ಮಾಡಬೇಕಿದೆ. ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸ್ನೇಹಿತೆಯರೇ, ನಾವು ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಳೋದಕ್ಕೆ ಅವಕಾಶ ಇದೆ, ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಪ್ರತಿಯೊಂದು ನಿರ್ಧಾರಗಳ ಹಿಂದೆ ನಮ್ಮ ಪಾತ್ರ ಇರುತ್ತೆ. ಯಾವುದೇ ಘಟನೆಗಳಿರಲಿ, ಹೆಣ್ಣು ಮಕ್ಕಳು ಇಲ್ಲದ ಸಿನಿಮಾ ಇಲ್ಲ, ಹೆಣ್ಣು ಮಕ್ಕಳು ಇಲ್ಲದ ಕಥೆ ಇಲ್ಲ, ಹೆಣ್ಣಿಲ್ಲದ ಜೀವನ ಇಲ್ಲ, ಹೆಣ್ಣಿಲ್ಲದ ಜೀವನಾಂತದ ಒಂದು ಕಥೆ ಇಲ್ಲ. ಅಂದ್ರೆ ಹುಟ್ಟು ಮತ್ತು ಸಾವು ಎರಡರಲ್ಲೂ ಹೆಣ್ಣಿದ್ದಾಳೆ, ಅಂದ್ರೆ ನೀವಿದ್ದೀರ. ಆದ್ರೂ ಕೂಡ ಇಲ್ಲಿ ಹೆಣ್ಣಿಗೆ ಸಿಗಬೇಕಾಗಿದ್ದೇನು ಅನ್ನೋದು ಗಂಡಸಿಗೆ ಅರಿವು ಇಲ್ಲ, ಗಂಡಿಗೆ ಅರಿವಿಲ್ಲ, ಅಥವಾ ಅರಿವು ಮೂಡಿಸುವ ಕೆಲಸವನ್ನ ಹಿರಿಯರು ಮಾಡಿಲ್ಲ. ಇದು ಒಂದನೇ ಸಮಸ್ಯೆ. ಎರಡನೇ ಸಮಸ್ಯೆ, ಹೆಣ್ಣು ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದು ಖುದ್ದು ಅವರಿಗೆ ಗೊತ್ತಿಲ್ಲ. ಮೂರನೇದು, ಗಂಡಿಗೂ ತನ್ನ ಹೊರತಾಗಿ ಬೇರೆ ಬದುಕಿದೆ, ವ್ಯಾಪಾರವೋ ಉದ್ಯೋಗವೋ ಇದೆ, ಆತನಿಗೂ ಬೇರೆ ಬೇರೆ ರೀತಿಯ ಸಮಸ್ಯೆ ಇದೆ, ದೈಹಿಕ ಸಮಸ್ಯೆ ಇದೆ, ಮಾನಸಿಕ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಸಾಮಾಜಿಕವಾಗಿ ಯಾವುದೋ ಒತ್ತಡ ಇರ್ಬೋದು. ಎಲ್ಲ ಒತ್ತಡಗಳ ನಡುವೆ ಆತನ ಭಾವನೆಗಳು ಇದ್ದಾವೆ. ಈ ಎಲ್ಲಗಳ ಮಧ್ಯೆ ಆತ ಒಬ್ಬಂಟಿಯಾಗಿ ಒಂದು ದ್ವೀಪದಲ್ಲಿ ಬದುಕ್ತಾ ಇರ್ಬೋದು. ಇಂಥ ಸಂದರ್ಭದಲ್ಲಿ ನೀವು ಈ ಕೋಟೆಯನ್ನ ಭೇದಿಸಿ ಆತನ ಹತ್ರ ಹೋಗೋದು ಹೇಗೆ? ಈ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ. ಹೌದೋ ಅಲ್ವೋ? ಕಮೆಂಟಲ್ಲಿ ಹೇಳಿ. ಸ್ನೇಹಿತರೆ,
ಇದು ದೊಡ್ಡ ಪ್ರಶ್ನೆ. ಒಂದನೇದಾಗಿ, ಹೆಣ್ಣು ಹುಟ್ಟಿದಾಗ್ಲಿಂದ ಬೆಳೆಯೋ ತನಕ ಆಕೆಗೊಂದು ರಕ್ಷಣೆ ಬೇಕು. ಎಲ್ಲೋ ಹೋಗುವಾಗ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಎಲ್ಲೋ ಬರುವಾಗ ಆಕೆಯ ಜವಾಬ್ದಾರಿಯನ್ನು ತೆಗೆದುಕೋಬೇಕು, ರಕ್ಷಣೆಯನ್ನ ಮಾಡಬೇಕು ಅನ್ನೋದನ್ನ ತಂದೆ, ಅಣ್ಣ ಇವರೆಲ್ಲ ಆ ಫೀಲಿಂಗ್ ಅನ್ನ ಕೊಟ್ಟು ಬೆಳೆಸಿರ್ತಾರೆ ಅಥವಾ ಬೆಳೆಸ್ಬೇಕು. ಅಥವಾ ತಂದೆ ತಾಯಿ ಹೇಳಬೇಕು, ಗಂಡು ಮಕ್ಳಿದ್ರೆ, ನಿನ್ ತಂಗಿಯವಳು, ನಿನ್ ಹೆಂಡತಿಯವಳು, ಅವಳಿಗೆ ನೀನು ರಕ್ಷಣೆಯನ್ನ ಮಾಡು, ಜೊತೆಗೆ ಹೋಗ್ಬಾ, ಹೆಣ್ಣು ಅಂದ್ರೆ ಭಾವನೆ, ಅದಕ್ಕೆ ನೀನು ಸ್ಪಂದಿಸು. ಈ ತರದ್ದನ್ನೆಲ್ಲ ಹಿರಿಯರು ಗಂಡು ಮಕ್ಕಳಿಗೆ ಅಪ್ಪ ಅಮ್ಮ ಕಲಿಸ್ಬೇಕು. ಓಕೆ, ಇಲ್ಲಿ ಕಲಿಸೇ ಇಲ್ಲ. 95% ತಂದೆ ತಾಯಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಕಲಿಸೋದಿಲ್ಲ. ಇದು ದೊಡ್ಡ ಸಮಸ್ಯೆ. ಮೊದಲನೇದಾಗಿ, ಆಕೆಗೂ ಒಂದು ಭಾವನೆ ಇದೆ, ಆಕೆಗೂ ಒಂದು ಅಸ್ತಿತ್ವ ಇದೆ, ಅದಕ್ಕೆ ನೀನು ಹೀಗೆ ಸ್ಪಂದಿಸಬೇಕು ಅನ್ನೋದಕ್ಕೆ ತಂದೆ ತಾಯಿ ಮಾದರಿ ಆಗ್ಬೇಕಾಗಿತ್ತು. ಆ ಮಾದರಿ ನಮ್ಮಲ್ಲಿ ಅಪರೂಪ ಅಂದ್ರೆ ವಿರಳ. ಸೊ ಆ ಮಾದರಿ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಹೀಗಿರ್ಬೇಕು ಮಗ, ಹೀಗಿದೀವಿ ನೀನು ಅಂತ ಹೇಳೋದು ಇರ್ಬೇಕು. ಸೊ ಇದು ಎರಡೂ ಆಗಿಲ್ಲ, ನಾನೇ ಕಲ್ತ್ಕೋತೀನಿ, ಅವರು ಅಲ್ಲೆಲ್ಲ ನೋಡ್ಕೊಂಡು ಕಲಿತು ಗಂಡು ಮಕ್ಕಳು ಅಪ್ರೋಚ್ ಮಾಡಿದ್ರು ಅಂದ್ರೆ, ಎಷ್ಟೋ ಸಾರಿ ಹೆಣ್ಣು ಮಕ್ಕಳಿಗೆ ಖುದ್ದು ಏನ್ ಬೇಕು ಅಂತ ಗೊತ್ತಿರಲ್ಲ. ಅವರು ಸುಮ್ಮನೆ ಸೀರೆ ಬೇಕು, ಒಡವೆ ಬೇಕು, ಇನ್ನೇನೋ ಬೇಕು, ನೀನು ಅದೇನೋ ಬೇಕು ಅಂದ್ರೆ ಮಾತ್ರ ನಾನು ನಿನ್ನ ಹತ್ರ ಬಿಟ್ಕೋತೀನಿ. ಸೊ ಈ ತರ ಜೀವನದ ಜೊತೆ ಆಟ ಆಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಮೊದ್ಲು ಆಟ ಅನ್ಸುತ್ತೆ, ಆಮೇಲೆ ಅದು ಸೀರಿಯಸ್ ಆಗಿ ಗಂಡ ದೂರ ಹೋದ್ಮೇಲೆ ಅಯ್ಯೋಯ್ಯೋ ಅಂತ ಭಜನೆ ಮಾಡ್ಕೊಂಡು ಕೂತಿರ್ತಾರೆ. ಸೊ ದಿಸ್ ಇಸ್ ವಾಟ್. ಹೆಣ್ಣು ಮಕ್ಕಳಿಗೂ ಕೂಡ ಗಂಡಿನಿಂದ ಏನು ನೀವು ಪಡೆಯಬೇಕು, ನಿನಗೇನು ಮುಖ್ಯ, ಅವನು ಕೊಡುವ ಒಡವೆ ವಸ್ತ್ರನ, ಅಥವಾ ಅವನು ಕೊಡುವ ಮನೆ ಆರ್ಥಿಕ ಬೆಂಬಲನ, ಅಥವಾ ಅವನು ಕೊಡುವ ಸಾಂಗತ್ಯವೋ, ಅವನ ಜೊತೆಗೆ ಯಾವಾಗೂ ಇರುವಂತಹ ದಾಂಪತ್ಯವೋ, ಯಾವುದು ನಿನಗೆ ಮುಖ್ಯ, ಯಾವುದು ನಿನಗೆ ಬೆಲೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಸಂದರ್ಭ ಇಲ್ಲ ಇವತ್ತು. ತಂದೆ ತಾಯಿ ಅದನ್ನು ಹೇಳ್ಕೊಡೋದಿಲ್ಲ, ಅವರಿಗೂ ಗೊತ್ತಿಲ್ಲ. ಇಂತಹ ಅಜ್ಞಾನದಿಂದಾಗಿ ಎಷ್ಟೋ ಹೆಣ್ಣು ಮಕ್ಕಳು ದಾಂಪತ್ಯದಲ್ಲಿ ಕೈ ಚೆಲ್ಲಿ ಕೂತ್ಕೊಂಡು ಆಮೇಲೆ ಹತ್ಕೊಂಡಿರ್ತಾರೆ. ಸೊ ಇದನ್ನು ತಿಳ್ಕೊಬೇಕು ಹೆಣ್ಮಕ್ಳು, ಎಸ್ಪೆಷಲಿ ಯಾರ್ಯಾರು ಇದನ್ನ ನೋಡ್ತಿದ್ದೀರಾ, ಹೌದು ಅಲ್ವಾ ಹೇಳಿ. ಗಂಡು ಅಂತಂದ್ರೆ ಆತ ಒಡವೆ ವಸ್ತ್ರ ತಂದು ಕೊಡುವ, ಅಥವಾ ನಿಮ್ಮನ್ನ ಒಂದು ವಾಸ್ ತರ, ಶೋಕೇಸ್ ತರ ಟ್ರೀಟ್ ಮಾಡಬೇಕಾದಂತಹ ವ್ಯಕ್ತಿ ಅಲ್ಲ, ನಿಮ್ಮ ATM ಅಲ್ಲ. ಹಾಗೆ ನಿಮಗೂ ಕೂಡ ಅದರ ಅವಶ್ಯಕತೆ ಇಲ್ಲ. ಬಿಕಾಸ್ ಯು ಆರ್ ಸೋ ಇಂಡಿಪೆಂಡೆಂಟ್ ಇನ್ ದಿಸ್ ಜನರೇಷನ್. ಈಗ ನನಗಿಂತ ಕೆಳಗಿದೆ ಇರುವಂತವ್ರು, ನನ್ನ ವಯಸ್ಸಿನವರ ಎಲ್ಲ ಹೆಣ್ಣು ಮಕ್ಕಳು ಆಲ್ಮೋಸ್ಟ್ ಓದಿರ್ತಾರೆ. ಅಟ್ಲೀಸ್ಟ್ ಈ ಸಾಮಾಜಿಕ ಮಾಧ್ಯಮ ಬಂದ್ಮೇಲೆಂತೂ ತುಂಬಾ ಎಜುಕೇಟೆಡ್ ಆಗ್ತಿದ್ದಾರೆ. ಹೊಸ ಹೊಸ ಉದ್ಯೋಗಾವಕಾಶಗಳು, ಆರ್ಥಿಕ ಸ್ವಾವಲಂಬನೆ, ಇದೆಲ್ಲದರ ದಾರಿ ತೆರೆಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಗಂಡಿನಿಂದ ಒಡವೆ ಕೊಡಿಸು, ವಸ್ತ್ರ ಕೊಡಿಸು, ಅಥವಾ ನೀನು ಅದೇನೋ ಮಾಡಿದ್ರೆ ಮಾತ್ರ ಹತ್ರ ಬಾ, ಇಟ್ಸ್ ಬುಲ್ಶಿಟ್. ಇಂಥದ್ದನ್ನೆಲ್ಲ ಆಟಗಳನ್ನ ಆಡೋದಕ್ಕೆ ಹೋಗ್ಬೇಡಿ. ಇಟ್ ಇಸ್ ಒಂದು ಸಂಭ್ರಮ. ಆ ಸಂಭ್ರಮವನ್ನ ಅನುಭವಿಸೋದಕ್ಕೆ ಸಿದ್ಧರಾಗಿ, ಇದಕ್ಕೆ ಲಿಂಕ್ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೋಬೇಡಿ. ಆಮೇಲೆ ಅಯ್ಯೋ ನನ್ನ ದಾಂಪತ್ಯ ಕೆಟ್ಟು ಹೋಯ್ತು ಅಂತ ಅಳಬೇಡಿ. ಸೊ ಆಮೇಲೆ ಇನ್ನು 3ನೇ ಸಮಸ್ಯೆ, ಲಾಸ್ಟ್, ಇದು ಬಹಳ ಮುಖ್ಯವಾದ ಸಮಸ್ಯೆ. ಈ ಒಂಥರ ಅಬೋಧ, ಅಜ್ಞಾನ, ಮುಗ್ಧತೆ, ಈ ತರ ಏನಾದ್ರು ಅನ್ನಿ, ಬಟ್ ದಿಸ್ ಇಸ್ ದ ಬಿಗ್ ಸಮಸ್ಯೆ. ಏನು, ಗಂಡಿಗೂ ಒಂದು ಭಾವನೆ ಇದೆ. ಆತನಿಗೆ ಅಳು ಬರುತ್ತೆ, ಆತನಿಗೆ ಬೇಜಾರಾಗುತ್ತೆ, ಆತನಿಗೆ ಸಿಟ್ಟು ಬರುತ್ತೆ, ಆತನಿಗೆ ಏನ್ ಇಷ್ಟ ಇಲ್ಲ, ಅದನ್ನ ತಿಳಿದುಕೊಂಡು ಸ್ಪಂದಿಸುವ ವ್ಯಕ್ತಿತ್ವ ನಿಮ್ಗಿರ್ಬೇಕು. ತಿಳ್ಕೊಳ್ಳಿ ಫ್ರೆಂಡ್ಸ್, ಆತ ನಿಮ್ಮ ಹತ್ರ ಬರ್ತಾ ಇಲ್ಲ ಅಂತಂದ್ರೆ ನಾಟ್ ಬಿಕಾಸ್ ಸಮ್ ಪರ್ಸನ್ ಇಸ್ ದೇರ್ ಅಂತಲ್ಲ. ಯಾರೋ ಇದ್ದಾರೆ ಅವನ ಜೀವನದಲ್ಲಿ, ಅಥವಾ ಯಾರೋ ಅವನ ಜೊತೆ ಅಫೇರ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಗಿರೋದಿಲ್ಲ. ತುಂಬಾ ಸರಿ 90% ಕೇಸಲ್ಲಿ ಗಂಡ ಹೆಂಡತಿ ಮಧ್ಯ ಬರೋದು ಬೇರೆ ಯಾರೂ ಅಲ್ಲ, ಅವರೊಳಗಡೆಯ ಸಮಸ್ಯೆ. ಬೇರೆ ಯಾರೋ ಯಾವಾಗ ಬರ್ತಾರೆ ಅಂತಂದ್ರೆ ಈ ಸಮಸ್ಯೆಯಿಂದ ಇಬ್ರು ದೂರ ಆದಾಗ ಬರೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೂ ಮೊದಲು ಇಲ್ಲೇ ಸಮಸ್ಯೆ ಶುರುವಾಗಿರುತ್ತೆ. ಏನಂದ್ರೆ, ಗಂಡನಿಗೆ ಏನು ಬೇಕು, ಏನು ಬೇಡ, ಆತನ ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು. ಆತನ ಹೇಳಿದೆ ನಾನು, ಸಂಗಾತಿ ಅನ್ನೋದನ್ನ ಒಂದು
ಇದನ್ನೇ ಹೇಳಿದ್ದೀನಿ, ಸಂಗಾತಿ ನೀವು ಚೆನ್ನಾಗಿರ್ಬೇಕು, ಯಾವಾಗೂ ದಾಂಪತ್ಯ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದೀನಿ ಒಂದು ಸಂಚಿಕೆಯಲ್ಲಿ, ಶನಿವಾರದ ಸಂಬಂಧ ಪ್ರಣತಿಯಲ್ಲಿ. ಅದನ್ನ ನೀವು ನೋಡಿ. ಇವತ್ತು ಗೃಹಿಣಿಯರಿಗೆ ಎಸ್ಪೆಷಲಿ ನಾನು ಹೇಳೋದು, ಖಂಡಿತವಾಗ್ಲೂ ನಿಮ್ಮ ಗಂಡ ಹತ್ರ ಬರ್ತಾ ಇಲ್ಲ ಅಂತಂದ್ರೆ ಯೋಚನೆ ಮಾಡಿ, ಆತನಿಗೆ ಯಾವ ಒತ್ತಡ ಇದೆ, ಆರ್ಥಿಕ ಒತ್ತಡ ಜಾಸ್ತಿ ಇರುತ್ತೆ. ಹಾಗೆ ಈಗಂತೂ BP, ಶುಗರು ಈ ಥರ ಎಲ್ಲ ಜಾಸ್ತಿ ಇರುತ್ತೆ. ಹೇಳಿದ ಮಾತು ಕೇಳೋದಿಲ್ಲ, ಡ್ರಿಂಕ್ಸ್ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಚಟಗಳನ್ನು ಮಾಡ್ತಾರೆ, ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ, ನನ್ನ ಆರೋಗ್ಯ ಸರಿ ಇದೆ ನೀನು ಯಾಕೆ ಹೇಳೋದು ಅಂತಾರೆ. ಸೊ ಇದೆಲ್ಲದ್ರ ಮಧ್ಯೆ ನಿಮ್ಮ ತಾಳ್ಮೆ ಕೆಡ್ತಾ ಇರುತ್ತೆ, ಇದೆಲ್ಲ ನಡೀತಾ ಇರುತ್ತೆ. ಇದು ಒಬ್ಬಿಬ್ರು ಜೀವನ ಅಂತಲ್ಲ, ನಿಮ್ಮ ಜೀವನ ಅಂತಲ್ಲ, ಎಲ್ಲರ ಜೀವನದಲ್ಲೂ ನಡೀತಾ ಇರುತ್ತೆ. ಸೊ ಇದನ್ನ ಹೇಗೆ ನೀವು ನಿಭಾಯಿಸ್ತೀರಾ, ನಿಮ್ಮ ತಾಳ್ಮೆ ಮತ್ತೆ ಪ್ರಬುದ್ಧತೆಯ ಪರೀಕ್ಷೆ ಅದು. ಸೊ ಆ ತಾಳ್ಮೆ ಮತ್ತೆ ಪ್ರಬುದ್ಧತೆಯನ್ನ ಇಟ್ಕೊಂಡು ನೀವು ಈಗ ಅದನ್ನ ಅಡ್ರೆಸ್ ಮಾಡಬೇಕು. ಗಂಡ ಯಾವ ಒತ್ತಡದಿಂದ ನಲುಗ್ತಾ ಇದ್ದಾನೆ ಅಂದಾಗ, ಎಸ್ ಡೋಂಟ್ ವರಿ, ನಾನಿದ್ದೀನಿ, ನಿಮ್ಮ ಜೊತೆ ನಾನಿದ್ದೀನಿ, ಈ ಸಮಸ್ಯೆನ ನೀವು ಹೀಗೆ ಬಗೆಹರಿಸ್ಬೋದು. ಆಮೇಲೆ ಪ್ರಬುದ್ಧತೆಯಿಂದ ಎಷ್ಟೋ ಸಾರಿ ಹೇಳ್ಬೇಕಾಗಿದೆ, ನಿಮ್ಗೆ ಅರ್ಥ ಆಗುತ್ತೆ, ಅದನ್ನ ನೀವು ಬಾಯಿ ಬಿಟ್ಟು ಹೇಳಿ ಇನ್ನಷ್ಟು ನೋವು ಕೊಡ್ಬೇಕಂತಿಲ್ಲ. ಸುಮ್ಮನೆ ಅದಕ್ಕೇನು ಮಾಡಬೇಕು ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು, ಉದಾಹರಣೆಗೆ ಆತ ಸುಸ್ತಾಗಿ ಮನೆಗೆ ಬಂದ ತಕ್ಷಣ ನೀವು ನಿಮ್ಮ ಮಗ ಏನೋ ಓದಿಲ್ಲ, ಏನೋ ಪ್ರಾಬ್ಲಮ್ ಆಗೋಯ್ತು ಅನ್ನೋದನ್ನ ನೀವು ಹೇಳಿಕೊಡ್ತು. ಬದಲಿಗೆ ಬಂದು ಕೂತ್ಕೊಂಡ್ಮೇಲೆ ಏನು ಊಟ ಮಾಡಿದ್ರ, ತಿಂಡಿ ತಿಂದ್ರ, ಇವತ್ತಿನ ದಿನ ಹೇಗಾಯ್ತು, ಏನ್ ಮಾಡಿದ್ರಿ, ಖುಷಿಯಾಗಿದ್ದೀರಾ, ಏನು ಎತ್ತ ಅನ್ನೋದನ್ನೆಲ್ಲ ಆ ಭಾವನೆಯಲ್ಲಿ, ಆ ಮಾತಿನಲ್ಲಿ ಆತನ ಮೂಡನ್ನ ಅರ್ಥ ಮಾಡಿಕೊಂಡು ಸ್ಪಂದಿಸುವಂಥದ್ದು. ಊಟ ಬೇಕಾದ್ರೆ ಊಟ ಕೊಡು, ಕುಡಿಯೋದಕ್ಕೆ ಏನು ಬಾಯಾರಿಕೆ ಆಗಿದ್ರೆ ಟೀನೋ ಕಾಫಿನೋ ನೀರು ಏನು ಕೇಳ್ತಾರೆ ಅದನ್ನ ಕೊಡುವಂಥದ್ದು. ಈ ರೀತಿ ಅವರ ಹತ್ರ ಭಾವನೆಯ ಮೂಲಕ ಅವರ ಮನಸ್ಸಿನ ಒಳಗೆ ಪ್ರವೇಶ ಮಾಡೋದು ಬಹಳ ಮುಖ್ಯ. ಹಾಗೆ ನಿಧಾನಕ್ಕೆ ಒತ್ತಡ ಕಡಿಮೆ ಆದ ಹಾಗೆ, ನಿಮ್ಮ ಜೊತೆ ಮಾತುಗಳನ್ನು ಶೇರ್ ಮಾಡಿದ ಹಾಗೆ ನಿಮಗೆ ಅವರ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ, ಅದಕ್ಕೆ ಪರಿಹಾರ ನೀವು ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಗುತ್ತೆ. ಎಷ್ಟೋ ಸಾರಿ ನಿಮ್ಮ ಪರಿಹಾರ ಬೇಕಾಗೋದಿಲ್ಲ, ಅವರು ತುಂಬ ಸಾರಿ ಅವರು ಅವ್ರ ಸಮಸ್ಯೆಯನ್ನ ಪರಿಹರಿಸ್ಕೊಳ್ಳೋದಕ್ಕೆ ಸಮರ್ಥರಿರ್ತಾರೆ. ಓನ್ಲಿ ಥಿಂಗ್ ಅವರಿಗೆ ಹಂಚ್ಕೊಳ್ಳೋಕ್ಕೆ, ಅವರ ತಲೆಯಲ್ಲಿರುವ ಭಾರವನ್ನ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಕಿವಿ ಬೇಕಾಗುತ್ತೆ. ನಿಮ್ಗೆ ಹೇಗೆ ಕಿವಿ ಬೇಕು ಹಾಗೆ ಅವರಿಗೂ ಕಿವಿ ಬೇಕು. ಈ ದಾಂಪತ್ಯ ಯಾಕಾಗುತ್ತೆ, ಒಬ್ರಿಗೊಬ್ರು ಕಿವಿ ಆಗ್ಲಿ, ಒಬ್ರಿಗೊಬ್ರು ಹೆಗ್ಲಾಗ್ಲಿ ಅಂತ. ತುಂಬಾ ಸರಿ ಈಗೋ ನನಗೇನು ಕೇಳಲ್ಲ, ನಾನು ಯಾಕೆ ಅವ್ನು ಕೇಳಬೇಕು ಅಂತ ಪ್ರಾಬ್ಲಮ್ ಮಾಡ್ಕೊಂಡ್ಬಿಡ್ತೀರ. ಹಾಗೆ ಮಾಡಬೇಡಿ. ನಿಮ್ದು ಕೇಳಲ್ವಾ, ಸ್ವಲ್ಪ ದಿವಸ ಬಿಟ್ಬಿಡಿ, ಒಂದಷ್ಟು ವರ್ಷನೇ ಹೋಗ್ಲಿ ಬೇಕಾದ್ರೆ. ಆ ತಾಳ್ಮೆ ಇಟ್ಕೊಂಡು ಯಾವಾಗೆಲ್ಲ ಆ ವ್ಯಕ್ತಿ ಮಾತಾಡೋಕೆ ಬರ್ತಾರೆ ಅವಾಗ ಸುಮ್ಮನೆ ಕೇಳಿಸ್ಕೊಳ್ಳಿ, ಒಂದಷ್ಟು ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಾ ಇರ್ತಾರೆ, ಒಂದಷ್ಟು ಸಾರಿ ಕೊಚ್ಕೊಳ್ತಾ ಇರ್ತಾರೆ, ಒಂದಷ್ಟು ಸಾರಿ ಏನೇನೋ ಕಂಪ್ಲೇಂಟ್ ಹೇಳ್ತಿರ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ. ಅವ್ರದ್ದು ನೇಚರ್. ಪ್ರತಿ ಗಂಡಸು ಹೇಗೆ ಅನ್ನೋದಕ್ಕೆ ನಿಮ್ಗೆ ಇನ್ನೊಂದು ದಿವಸ ನಾನು ಒಂದು ಸಂಚಿಕೆಯನ್ನು ಮಾಡ್ತೀನಿ ಫ್ರೆಂಡ್ಸ್, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಗಂಡಸು ಅಂತಂದ್ರೆ ಒಂದಷ್ಟು ಕ್ಯಾರೆಕ್ಟರ್ ಇದಾವೆ, ಹೆಣ್ಣು ಮಕ್ಕಳು ಅಂದ್ರೆ ಒಂದಷ್ಟು ಕ್ಯಾರೆಕ್ಟರ್ ಇದಾವೆ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಸುಲಭವಾಗಿ ಜೀವನದಲ್ಲಿ ಎಷ್ಟೋ ಪ್ರಾಬ್ಲಮ್ ಬಗೆಹರಿಸ್ಕೋಬಹುದು. ಸೊ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಹಿಂದೆಗೆಯದೆ, ಬೇಜಾರು ಮಾಡ್ಕೊಳ್ಳದೆ, ಅಥವಾ ಇನ್ಯಾವುದೋ ವ್ಯಕ್ತಿ ಅಫೇರ್ ಇದೆ ಅಂತ ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳದೆ, ತಾಳ್ಮೆಯಿಂದ, ಶ್ರದ್ಧೆಯಿಂದ, ಪ್ರಬುದ್ಧತೆಯಿಂದ ಎಫರ್ಟ್ ಹಾಕಿ ನಿಮ್ಮ ದಾಂಪತ್ಯದ ಮೇಲೆ. ಆ ದಾಂಪತ್ಯ ಅನ್ನೋದಿದೆಯಲ್ಲ, ದೀಪ ಇದ್ದ ಹಾಗೆ. ನೀವು ಅದನ್ನ ಪ್ರೀತಿಯಿಂದ, ಶ್ರದ್ಧೆಯಿಂದ, ಕಾಳಜಿಯಿಂದ ನೋಡ್ಕೊಬೇಕಾಗುತ್ತೆ. ನೀವು ಜೋರಾಗಿ ಅದ್ರ ಮುಂದೆ ಹಿಂಗೆ ಅಲ್ಲಾಡ್ಬಿಟ್ರೆ ಅದು ಆರೋಗ್ಬರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೆ ಹರಿಬರಿಯಾಗಿ ಯಾವುದೇ ನಿರ್ಧಾರವನ್ನ ಮಾಡದೇನೆ ಆ ವ್ಯಕ್ತಿಗೆ ಅವಕಾಶವನ್ನು ಕೊಟ್ಟು, ಆ ವ್ಯಕ್ತಿಗೆ ಏನು ನಡೀತಿದೆ, ಆ ಮನಸ್ಸಲ್ಲಿ ಏನಿದೆ. ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ಈ ಹೆಣ್ಣು ಮಕ್ಕಳ ಅಂದ್ರೆ ಹೆಂಡತಿಯ ಇಮ್ಮೆಚುರಿಟಿ, ಅಪ್ರಬುದ್ಧತೆ, ವ್ಯಕ್ತಿತ್ವ ಯಾವುದೋ ಒಂದು ಹಂತದ ನಂತರ ಸಹಿಸ್ಕೊಳಕ್ಕಾಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಆತ ಇನ್ನಾಗೋದೇ ಇಲ್ಲ, ನನ್ಗೆ ಅಡ್ಜಸ್ಟ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ಮನಾಗ್ತಾ ದೂರ ಸರಿತಾ ಹೋಗ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಇದ್ದೀರಾ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ನೀವು ಯಾವುದೇ ಪ್ರಯತ್ನನೇ ಗಮನಿಸದೇ ಇಲ್ಲ, ಎಷ್ಟೋ ವರ್ಷಗಳ ಕಾಲ ಆ ವ್ಯಕ್ತಿಗೆ ನಿಮ್ಮಿಂದ ಆಗ್ತಿರೋ ಕಿರಿಕಿರಿಯನ್ನ ಗಮನಿಸೋದೇ ಇಲ್ಲ. ಆ ವ್ಯಕ್ತಿಗೆ ನೀವು ಎಷ್ಟು ಟಾರ್ಚರ್ ಕೊಡ್ತಿದ್ದೀರಾ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಒನ್ ಫೈನ್ ಡೇ ಆತ ಬೆಡ್ರೂಮಿಂದ ಕಟ್ಟಾದಾಗ ಅಥವಾ ನಿಮ್ಮ ಸಾಂಗತ್ಯದಿಂದ ಕಟ್ಟಾದಾಗ
ನಿಮಗೆ ಅಯ್ಯಯ್ಯೋ ಏನೋ ಆಗೋಯ್ತು ಅಂತ ಅವಾಗ ಇದಾಗುತ್ತೆ. ಅಷ್ಟೊತ್ತಿಗೆ ತುಂಬ ಲೇಟ್ ಆಗೋಗಿರುತ್ತೆ. ಆ ಥರ ಮಾಡ್ಕೋಬೇಡಿ ಫ್ರೆಂಡ್ಸ್. ಒಬ್ಬ ವ್ಯಕ್ತಿ ತನಗೆ ಇದು ನೇಚರ್ ಇಷ್ಟ ಆಗ್ತಾ ಇಲ್ಲ, ಇನ್ನೇನೋ ಇಷ್ಟ ಆಗ್ತಾ ಇಲ್ಲ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಆತ ವ್ಯಕ್ತಪಡಿಸ್ತಾ ಇರ್ತಾನೆ ಆರಂಭದಲ್ಲಿಯೇ. ಅದನ್ನು ಗಮನಿಸಿ ತಕ್ಷಣ ನಿಮ್ಮ ಬಗ್ಗೆ ನೀವು ಬದಲಾಗುವುದನ್ನೋ ಅಥವಾ ಆ ವ್ಯಕ್ತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಎಷ್ಟೋ ಸಾರಿ, ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೂ ಯತ್ನ ಮಾಡಿ ಬೇಗ ಆ್ಯಕ್ಷನ್ ತೆಗೆದುಕೊಳ್ಳಿ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಒಂದೇ ಸಾರಿ ತೀರ್ಮಾನಕ್ಕೆ ಬಂದು ನಿನಗೆ ಯಾವುದೋ ರೀತಿ ರಿಲೇಷನ್ ಇದೆ, ಅದಕ್ಕೋಸ್ಕರನೇ ನಂಗೆ ಲೇಟ್ ಮಾಡ್ತೀಯಾ, ಅವಳು ನನಗಿಂತ ಹೆಚ್ಚ, ಯಾರ್ಯಾರು ಇರ್ತಾರೆ, ಯಾರು ಫೀಮೇಲ್ ಕೊಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಕ್ಕ ತಂಗಿ ಅನ್ನೋ ಯಾವುದೋ ಒಂದು ಪ್ಲಟಾನಿಕ್ ಒಂದು ಪ್ರೀತಿಯಿಂದ ಮಾತಾಡಿಸುವಂಥ ಹೆಣ್ಣುಮಕ್ಳು ಇರ್ಬೋದು, ಅವ್ರ ಜೊತೆ ಸಡನ್ನಾಗಿ ರಿಲೇಷನ್ ಕಟ್ಬಿಟ್ಟು ಈ ಥರದ್ದೆಲ್ಲ ಇನ್ನಷ್ಟು ನಿಮ್ಮ ದಾಂಪತ್ಯದಲ್ಲಿ ಬಿರುಕನ್ನು ಮಾಡ್ಕೋಬೇಡಿ. ಇದರಿಂದ ಅವ್ರಿಗೆ ಇನ್ನಷ್ಟು ಹರ್ಟ್ ಆಗುತ್ತೆ. ಇವಳು ತಪ್ಪು ತಿಳ್ಕೊಂಡಿದ್ದಾಳೆ, ಇವಳು ಯೋಗ್ಯಳೇ ಅಲ್ಲ ಅನ್ನೋ ನಿರ್ಧಾರಕ್ಕೆ ಆತ ಬಂದ್ಬಿಟ್ರೆ ನಿಮ್ಮ ದಾಂಪತ್ಯವನ್ನು ಯಾವತ್ತೂ ಸರಿ ಮಾಡ್ಕೊಳಕ್ಕಾಗೋದಿಲ್ಲ, ತಿಳ್ಕೊಂಬಿಡಿ ಫ್ರೆಂಡ್ಸ್. ಅದ್ರ ಬದಲು ತಾಳ್ಮೆಯಿಂದ, ಶ್ರದ್ಧೆಯಿಂದ, ಬುದ್ಧಿವಂತಿಕೆಯಿಂದ, ಪ್ರಬುದ್ಧತೆಯಿಂದ ನಿಮ್ಮ ದಾಂಪತ್ಯ ದೀವಿಗೆಯನ್ನು ಉಳಿಸ್ಕೊಳ್ಳಿ. ತುಂಬ ಖುಷಿಯಾಗಿರಿ. ಆರಂಭದಲ್ಲಿ ಕಷ್ಟ ಅನ್ಸಿದ್ರು ಪ್ರತಿಫಲ ನಿಮಗೆ ಸರಿಯಾದ ರೀತಿ ದೊರಕುತ್ತೆ. ಒಂದೇ ಥಿಂಗ್, ತಾಳ್ಮೆ ಇರಲಿ, ನಂಬಿಕೆ ಇರಲಿ, ವಿಶ್ವಾಸ ಇರಲಿ, ನಿಮ್ಮ ಮೇಲೂ ಇರಲಿ, ನಿಮ್ಮ ಗಂಡನ ಮೇಲೂ ಇರಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ನಿಮಗೆ ಸಿಗ್ತೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ, ಹೌದು ಅಂತ ಅನಿಸಿದೆ, ಉಪಯುಕ್ತ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಸ್ಕಾರ.